ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ನಿತಿನ್ ನವೀನ್ ಅವರಿಗೆ ವಿಜೇಂದ್ರ ಯಡಿಯೂರಪ್ಪನವರಿಗೆ ಸಿಂಗ್ ಸಾಹೇಬ್ಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ನಿತಿನ್ ನವೀನ್ ಅವರಿಗೆ ಅಧ್ಯಕ್ಷ ನವೀನ್ ಅವರಿಗೆ ನವೀನ್ ಅವರಿಗೆ ನವೀನ್ ಅವರಿಗೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता की जय बोलो भारत माता की जय जय श्री राम 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 भारतीय जनता पक्षಕ್ಕೆ भारतीय जनता पक्षಕ್ಕೆ भारतीय जनता पक्षಕ್ಕೆ ನರೇಂದ್ರ ಮೋದಿ ಅವರಿಗೆ ನೂತನ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ ಅವರಿಗೆ ನಿತಿನ್ ನವೀನ್ ಅವರಿಗೆ ನೂತನ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ ಅವರಿಗೆ ವಿಜೇಂದ್ರ ಯಡಿಯೂರಪ್ಪನವರಿಗೆ बोलो भारत माता की भारतीय जनता पक्षಕ್ಕೆ ನರೇಂದ್ರ ಮೋದಿ ಅವರಿಗೆ ಜನಪ್ರಿಯ ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ बोलो भारत माता की बोलो भारत माता की ರಾಷ್ಟ್ರೀಯ ನೂತನ ಅಧ್ಯಕ್ಷರಾಗಿ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಈ ಒಂದು ಅಭಿನಂದನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಕುಲಿಂಗಪ್ಪನ ಅಂಗಡಿಯವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಜನಪ್ರಿಯ ಸಂಸದರು ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಕೂಡ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಸಚಿವರು ನಮ್ಮ ಪಕ್ಷದ ಹಿರಿಯ ನಾಯಕರಾದ ಎಸ್ ಕೆ ಬೆಳ್ಳುಬಿ ಸಾಹೇಬರಿಗೂ ಕೂಡ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಬಬಲೇಶ್ವರ ಮತಕ್ಷೇತ್ರದ ಮುಖಂಡರಾದ ವಿಜಯಗೌಡ ಪಾಟೀಲ್ ಅವರಿಗೂ ಕೂಡ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಹಿರಿಯರಾದ ಚಂದ್ರಶೇಖರ್ ಕೌಟಿಗೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಇಂಡಿ ಮತಕ್ಷೇತ್ರದ ಮುಖಂಡರಾದ ಕಾಸುಗೌಡ ಬಿರಾದರ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಉಮೇಶಣ್ಣ ಕೋಳ್ಕೂರ್ ಅವರಿಗೂ, ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರ ಸ್ವಪ್ನಾಕ್ಕ ಕನ್ಮುಚ್ಚಿನಳ್ ಅವರಿಗೂ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೂ, ನಗರ ಅಧ್ಯಕ್ಷರಿಗೂ, ಎಲ್ಲ ನಮ್ಮ ಪಕ್ಷದ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಈಗ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಎಸ್ ಕೆ ಬೆಳ್ಳುಬಿ ಸಾಹೇಬರು ಒಂದೆರಡು ಮಾತನಾಡ್ತಾರೆ. ಸ್ವಲ್ಪ ಮುಂದುವರ್ಸೋಣ. ಈ ದಿವಸ ನವದೆಹಲಿಯಲ್ಲಿ ನೂತನವಾಗಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ
ಸನ್ಮಾನ್ಯ ಶ್ರೀ ನಿತಿನ್ ನವೀನ್ ರವರನ್ನ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ JP ನಡ್ಡಾರವರು, ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು, ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು, ಎಲ್ಲ ರಾಷ್ಟ್ರೀಯ ನಾಯಕರು ಸೇರಿ ಬಿಜೆಪಿ ಅಧ್ಯಕ್ಷರಾಗಿ ಶ್ರೀ ಸನ್ಮಾನ್ಯ ಶ್ರೀ ನಿತಿನ್ ನವೀನ್ ಅವರನ್ನು ಆಯ್ಕೆ ಮಾಡಿದ ಪ್ರಯುಕ್ತ ಬಿಜಾಪುರ ಮಹಾನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದ ಮುಂದೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವಿಜಯೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರೇ, ಹಿರಿಯ ರಾಜಕಾರಣಿಗಳು, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಚಿವರಾಗಿ, ಸೋಲಿಲ್ಲದ ಸರ್ದಾರರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ, ಇವತ್ತು ಜನಪ್ರಿಯ ಸಂಸದರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರವರೇ, ಹಾಗೂ ನಮ್ಮ ವಿಭಾಗೀಯ ಪ್ರಭಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಕೌಟಿ ಅವರೇ, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಾಳುಗೌಡ್ರವರೇ, ಹಾಗೂ ನಮ್ಮ ಇಂಡಿಯಾ ನಾಯಕರಾಗಿರ್ತಕ್ಕಂಥ ಕಾಸಿಗೌಡ ಬಿರಾದಾರ್ ಅವರೇ, ಭುವನೇಶ್ವರದ ನಾಯಕರಾಗಿರ್ತಕ್ಕಂಥ ಶ್ರೀ ಕೃಷ್ಣಗೌಡ ಪಾಟೀಲ್ರವರೇ, ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ ಸಹೋದರಿ ಕರ್ಮುತ್ರಾವ್ ಅವರೇ, ಹಾಗೂ ಅವರೇ, ಮಹಾನಗರ ಸಭೆಯ ಸದಸ್ಯರಾಗಿರ್ತಕ್ಕ ಶ್ರೀಮತಿ ಬಾಗಲಕೋಟರವರೇ, ಹಾಗೂ ಉಮೇಶ್ ಕುರ್ಮೂರ್ ಅವರೇ, ಹಾಗೂ ಇದು ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಆದರಣೀಯ ಪ್ರಮುಖ ಪದಾಧಿಕಾರಿ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಜಗತ್ತಿನಲ್ಲಿ ದೊಡ್ಡ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಕ್ರಿಯಾಶೀಲ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಇಡೀ ಜಗತ್ತೇ ನೋಡ್ತಾ ಇತ್ತು ನಮ್ಮ ಕಡೆ. ಕೆಲವೊಂದು ವಿಷಯಗಳು ತಡ ಆದಾಗ ಕರ್ನಾಟಕದಲ್ಲಿ ಆಯ್ಕೆ ಮಾಡುವಾಗ ಕೂಡ ಸಾಕಷ್ಟು ಟೀಕೆಗಳು, ಚರ್ಚೆಗಳು ಆಗ್ತಾ ಇತ್ತು. ಕರ್ನಾಟಕದ ಅಧ್ಯಕ್ಷ ಆಗುವಾಗ, ವಿರೋಧ ಪಕ್ಷದ ನಾಯಕರಾಗುವಾಗ ಚರ್ಚೆಗಳಾಗ್ತಾ ಇತ್ತು. ಚರ್ಚೆ ಆಗಬೇಕು. ಚರ್ಚೆ ಆದಾಗ ಒಂದು ಕ್ರಿಯಾಶೀಲ ಪಾರ್ಟಿ ಅಂತ ಅನಿಸ್ಕೊಳ್ಬೇಕು. ಚರ್ಚೆಯಿಂದಲೂ ಮಾಡ್ತಕ್ಕ ಸರ್ವಾಧಿಕಾರಿ ಪಾರ್ಟಿ ಅಲ್ಲ. ನಾವು ಜನರ ಮುಂದೆ ಚರ್ಚೆಗಳಾಗಬೇಕು, ವಿಚಾರಗಳು ಬರಬೇಕು, ಅವರ ಅಭಿಪ್ರಾಯಗಳು ಬರಬೇಕು. ಅವೆಲ್ಲವನ್ನು ತೆಗೆದುಕೊಂಡು ಏಕಪಕ್ಷೀಯ ನಿರ್ಣಯವನ್ನು ಅದೆಲ್ಲ ಅಭಿಪ್ರಾಯ ತಗೊಂಡು ಯಾರಿಂದ ಈ ಪಕ್ಷ ಇನ್ನೂ ಬೆಳಿಬೋದು, ಹೆಚ್ಚು ಕ್ರಿಯಾಶೀಲ ಆಗ್ಬೋದು ಅಂತ ವಿಚಾರ ತಗೊಂಡು ನಮ್ಮ ರಾಷ್ಟ್ರೀಯ ನಾಯಕರನ್ನ ಸೇರಿ ಭಾಳ ಚರ್ಚೆ ಮಾಡಿ ಕೆಲವು ದಿನಗಳ ಹಿಂದೆ ಅವರ ಕಾರ್ಯಾಧ್ಯಕ್ಷರು ನೇಮಕ ಮಾಡಿದ್ವಿ. ಇವತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಘೋಷಣೆ ಆಗಿದ್ದಾರೆ. ಅವರು ಕಾರ್ಯಾಧ್ಯಕ್ಷರು ಘೋಷಣೆ ಮಾಡಿ ಒಂದು ಮುನ್ಸೂಚನೆ ನಮಗೆಲ್ಲ ದೇಶದ ಜನರಿಗೆ ಕೊಟ್ಟಿದ್ದು, ಪಾರ್ಟಿ ಜನರಿಗೆಲ್ಲ ಕೊಟ್ಟಿದ್ದು. ಅದರ ಊಹೆಯಂತೆ ಇವತ್ತು ನಿನ್ನೆ ನಾಮಪತ್ರ ಸಲ್ಲಿಸಿದ ಮೇಲೆ ಎಲ್ಲ ನಾಮಪತ್ರಗಳ ಸಲ್ಲಿಸಿಟ್ಟು ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಒಮ್ಮತದಿಂದ ಅವಿರೋಧವಾಗಿ ಇವತ್ತು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ನಿತಿನ್ ನವೀನ್ ಅವರು, ಕೇವಲ ಅವರಿಗೆ 45 ವರ್ಷ ವಯಸ್ಸನ್ನು ಯುವಕರಾಗಿರ್ತಕ್ಕಂಥವ್ರು, ಕಲ್ಪನೆ ಯಾರು ಮಾಡಿದ್ದಿಲ್ಲ. ಈ ಸಣ್ಣ ವಯಸ್ಸಿನಲ್ಲಿ ಮಾಡಲಿಕ್ಕಿಲ್ಲ ಅಂತ ಕಲ್ಪನೆ ಬಂದಿಗೆ. ಆದರೆ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾರವರು, ರಕ್ಷಣಾ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು, ಹಾಗೂ ರಾಜನಾಥ್ ಸಿಂಗ್ ಅವರು, ಮತ್ತು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರಾಲೋಚನೆಯಿಂದ ಅವರು ಯೋಚನೆಯನ್ನು ಮಾಡಿರ್ತಾರೆ. ಏನೋ ಮಂದಿ ಪಾರ್ಲಿಮೆಂಟೇ ಸ್ವಲ್ಪ ಏನು ಹಿನ್ನಡೆ ಆಯ್ತಾ, ಮತ್ತು ಆಗಬಾರ್ದಾಗಿತ್ತು, ನಮಗೆ ಆಗಬಾರ್ದಾಗಿತ್ತು. ಅದು ಆದಮೇಲೆ ಬಂದಂಥ ಚುನಾವಣೆಗಳು ಅವು ಬಿಹಾರ ಇರ್ಬೋದು, ಮತ್ತೊಂದಿರ್ಬೋದು, ಕಲ್ಪನೆಗೆ ಮೀರಿ ವಿಜಯವನ್ನು ಸಾಧಿಸಿರ್ತಕ್ಕಂಥ. ಹಾಗೆಯೇ ಮಹಾರಾಷ್ಟ್ರದ ಮಹಾನಗರ ಸಭೆಗಳಲ್ಲಿ ಸುಮಾರು 29 ಪಾಲಿಕೆಗಳ ಚುನಾವಣೆ ಆದರೆ 25ರಲ್ಲಿ ಬಹುಮತ ಪಡೆದಿರ್ತಕ್ಕಂಥ, ಯಾರು ಕಲ್ಪನೆ ಯಾರು ಮಾಡದೇ ಇರ್ತಕ್ಕಂಥ ಸಂಘಟನೆಯನ್ನು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇರ್ತಕ್ಕಂಥ ಕ್ರಿಯಾಶೀಲ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕಲೆ ಈ ದೇಶದಲ್ಲಿ ಯಾವಾಗಲೂ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ನಾನು. ಇದೊಂದು ಶಕ್ತಿ ಅದು. ಇದನ್ನು ಯಾರೋ ನಿನ್ನೆ ಕಾಂಗ್ರೆಸ್ನವರು ಒಪ್ಕೊಂಡ್ರು, ಅವರನ್ನು ಸಂಘಟನೆ ಮಾಡೋದು ಯಾರಿಗೂ ಬರೋಂಗಿಲ್ಲ ಅಂತ. ರಾಜೇಂದ್ರ ಒಪ್ಕೊಂಡ, ದಿಗ್ವಿಜಯ್ ಸಿಂಗ್
ಮಧ್ಯಪ್ರದೇಶ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಒಪ್ಕೊಂಡ್ಬಿಟ್ಟ. ಅಲ್ಲಿ RSS ಭಾರತೀಯ ಜನತಾ ಪಾರ್ಟಿ ಕಾರ್ಯ ಮಾಡ್ತಕ್ಕಂಥ ಪದ್ಧತಿ ನಮ್ಗೆ ಯಾವ ಪಕ್ಷಕ್ಕೂ ಇಲ್ಲ ಅಂತಕ್ಕಂಥ ಸತ್ಯವನ್ನು ಓಪನ್ ಆಗಿ ಒಪ್ಕೊಂಡ್ರು ಅವರು. ಆಮೇಲೆ ಅವ್ರು ಟೀಕೆ ಬಂದ ಮೇಲೆ ಒಂದು ಬೇರೆ ಬೇರೆ ಮಾತಾಡ ಮಾತು ಬೇರೆ. ಸತ್ಯ ಹೊರಗೆ ಬರಲೇಬೇಕದು, ಸತ್ಯ ಮುಚ್ಚೋದಕ್ಕೆ ಆಗುದಿಲ್ಲ. ಅದು ತೆರೆದ ಪುಸ್ತಕ ಭಾರತೀಯ ಜನತಾ ಪಾರ್ಟಿ ಅಂದರೆ ಮುಚ್ಚುವಂಥದ್ದು ಏನಿಲ್ಲ. ಇಲ್ಲಿ ಎಲ್ಲ ಕಾರ್ಯಕರ್ತರು ನಿರ್ವಾಹ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಅಷ್ಟೇ. ಎಲ್ಲರೂ ಕೂಡ ಅವ್ರಿಗಿಂತ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು ಯಾವುದೇ ಹುದ್ದೆ ಪಕ್ಷದ ಕೆಲಸ ಹನುರಾತ್ರಿ ಮಾಡ್ತಾರೆ ತಿಳ್ಕೊಂಡೆ. ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದ ಕಾಲದಿಂದ ಇಲ್ಲಿವರೆಗೆ ಏನು ಒಂದು ಕಾಲದಲ್ಲಿ ಏನೂ ಇಲ್ಲಪ್ಪ, ಶೂನ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ, ಒಂದು ಕಾಲದಲ್ಲಿ ಕೇವಲ 2 MP ಇರ್ತಕ್ಕಂಥ ಕಾಲದಲ್ಲಿ ಅಂತ ಹೀನಾಯ ಸೋಲಾದಂಥದ್ದನ್ನು ಮರೆತು ಅಟಲ್ ಬಿಹಾರಿ ವಾಜಪೇಯಿ ಅವರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಬಲರಾಜ್ ಬದೋತ್ರೆ ಅವರು, ಇಂದಿನ ಎಲ್ಲ ನಾಯಕರು ಸೇರಿ ಜನಸಂಘದ ಕಾಲದಿಂದ ಪಾರ್ಟಿಯನ್ನು ಕಟ್ಕೊಂಡು ಬಂದ ತಿಳ್ಕೊಂಡೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಜಗತ್ತಿನ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನು ಮಾಡಕತ್ತಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ನೂತನವಾಗಿ ನಿತಿನ್ ನವೀನ್ ಅವರು ರಾಷ್ಟ್ರೀಯ BJP ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ, ಎಲ್ಲ ಮತದಾರ ಬಂಧುಗಳ ವತಿಯಿಂದ, ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಹಾರ್ದಿಕ ಶುಭಕಾಮನೆಗಳಿಂದ ಇಲ್ಲಿಂದ ಹೇಳಕ್ಕೆ ಬಯಸ್ತೀವಿ. ನಾವು ಅವರ ಅಧ್ಯಕ್ಷತೆಯಲ್ಲಿ ಮುಂದೆ ಇಡೀ ದೇಶದಲ್ಲಿ ಇನ್ನು ಬರ್ತಕ್ಕಂಥ ತಮಿಳುನಾಡು, ಪುದುಚೇರಿ ಮತ್ತು ಇನ್ನು ಆಸಾಂ ಮತ್ತು ಬಂಗಾಲ್ ಚುನಾವಣೆ ಬರ್ತಾ ಇದ್ದಾವೆ. ಅಲ್ಲಿ ಕೂಡ ಅಲ್ಲಿ ಬಹುತೇಕ ಆಸಾಂ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ಪ್ರಾಬಲ್ಯ ಎಲ್ಲೂ ಇಲ್ಲ. ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕೆಲವನ್ನ ಇವರ ಅಧ್ಯಕ್ಷತೆಯಲ್ಲಿ ತರಬೇಕು ಅಂತಕ್ಕಂಥ ಇಚ್ಛೆಯಿಂದ ಇವತ್ತು ನೇಮಕಾಗಿದೆ. ಹೀಗಾಗಿ ಅಲ್ಲಿ ಕೆಲವು ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತ ಕಾರ್ಯಕರ್ತರ ಪಡೆಯಲ್ಲಿ ಹೀಗಾಗಿ ಸಕ್ರಿಯ ಕಾರ್ಯಕರ್ತರು ತಗೊಂಡೋಗಿ ಮತ್ತೆ ಆ ಚುನಾವಣೆ ಗೆಲ್ಲುವಂಥ ಕೆಲಸವನ್ನ ನಿತಿನ್ ನವೀನ್ ಅವರ ಅಧ್ಯಕ್ಷರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿ, ಆಯುಷ್ಯ, ಆರೋಗ್ಯ ಭಾಗ್ಯವನ್ನು ಕೊಳ್ಳಿ. ಅವರ ನಾಯಕತ್ವದಲ್ಲಿ ನಾವೆಲ್ಲ ಸೈನಿಕರಾಗಿ ಮುನ್ನುಗ್ಗಿ ಆ ಇಡೀ ಒಂದು ದೇಶದಲ್ಲಿ ಮತ್ತೆ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೆ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಗೊಳಿಸೋಕೆ ನಾವೆಲ್ಲ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಳುಬಿ ಸಾಹೇಬರಿಗೆ. ಈಗ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿಯವರು ಒಂದು 2 ಮಾತನಾಡಬೇಕು. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ನೂತನವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಿತಿನ್ ನವೀನ್ ಅವರ ಒಂದು ಸಂತೋಷದ ದಿನವನ್ನು ಆಚರಿಸಲಿಕ್ಕೆ ನಾವೆಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರದ ಮಾಜಿ ಕೇಂದ್ರದ ಮಂತ್ರಿಗಳು, ಸಂಸದರು ಆದಂಥ ರಮೇಶ್ ಜಿಗಜಿಣಗಿ ಸಾಹೇಬರ ನೇತೃತ್ವದಲ್ಲಿ ಅವರೆಲ್ಲರ ಭಾರತೀಯ ಜನತಾ ಹಿರಿಯರು ಕೂಡಿ ಇವತ್ತು ನಾವು ನಿತಿನ್ ನವೀನ್ ಅವರ ಒಂದು ಆಯ್ಕೆಯನ್ನು ನಾವು ಖುಷಿ ಪಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ಭಾಳಷ್ಟು ಸಣ್ಣ ವಯಸ್ಸಿನ ಯುವಕರು, 45 ವರ್ಷ ಯುವಕ ನಿತಿನ್ ನವೀನ್ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದು ಕಾರಣ ನನಗೆ ಖುಷಿಯಾಗಿದೆ ಭಾರತ ದೇಶದ ಯುವಕರಿಗೆ ಇವತ್ತು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಈ ಮಟ್ಟದಲ್ಲಿ ಇವತ್ತು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬೆಳಿಬೇಕಂದ್ರೆ ಯುವಕರೇ ಕಾರಣ. ಯಾಕಂದ್ರೆ ಭಾಳಷ್ಟು ಮನೆಯಲ್ಲಿ ತಂದೆ ಕಾಂಗ್ರೆಸ್ ಮಾಡ್ತಿದ್ರೆ ಭಾಳ ವರ್ಷಗಳಿಂದ ನೋಡ್ತಿದ್ವಿ ನಾವು. ಅಲ್ಲಿರ್ತಕ್ಕಂಥ ಮಕ್ಕಳು ಭಾರತೀಯ ಜನತಾ ಪಕ್ಷದ ಕಡೆ ಒಲವಿರ್ತಕ್ಕಂಥದ್ದು. ಭಾಳಷ್ಟು ಯುವಕರು, ವಿದ್ಯಾರ್ಥಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಅಭಿಮಾನಿ ನಾವು ನೋಡಿದ್ವಿ ಪಕ್ಷದಲ್ಲಿ. ಇವತ್ತು ನಿಜವಾಗಿ ಕೂಡ ಭಾರತ ದೇಶದ ಯುವಕರಿಗೆ ಇವತ್ತು ಒಂದು ಶಕ್ತಿ ಇರ್ತಕ್ಕಂಥ ಒಂದು ಸಂದೇಶವನ್ನು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ನಿತಿನ್ ನವೀನ್ ಅವರನ್ನು 40 ವರ್ಷ ಯುವಕರನ್ನು ಅವರ ಕಾರ್ಯಶೈಲಿಯನ್ನು ಗುರುತಿಸಿ, ಅವರ ಚಾಣಾಕ್ಷತೆಯನ್ನು ಗುರುತಿಸಿ ಇವತ್ತು ಆಯ್ಕೆ ಮಾಡಿರೋದು ಇವತ್ತು ನಮ್ಮ ಭಾರತೀಯ ಯುವಕರಿಗೆ ಕೊಡುಗೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು बोलो भारत माता की, ಭಾರತ್ ಮಾತಾ ಕಿ. ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಜಿಲ್ಲಾ ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.